ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಕಲ ನಮ್ಮ ಕಾರ್ಯಸಿದ್ಧಿಗೆ ಮತ್ತು ನಮ್ಮ ಶತ್ರುಗಳ ನಾಶಕ್ಕೆ. ಏಕೆಂದರೆ ಸಾಕಷ್ಟು ಜನ ಶತ್ರುಗಳು ಜಾಸ್ತಿ ಇರುತ್ತೆ, ನೋಡೋಕ್ಕೆಲ್ಲ ಚೆನ್ನಾಗೇ ಇರ್ತಾರೆ, ಒಳೊಳಗಡೆ ಕತ್ತಿ ಮಸಿತಾರೆ ಅಂತ ನೋಡಿ. ಆ ರೀತಿ ಬಾಯಲ್ಲಿ ಬೆಣ್ಣೆ ಹೆಕ್ತಾರೆ, ಇಲ್ಲಿಂದ ಚೂರಿ ಹಾಕ್ತಾರೆ. ಈ ರೀತಿ ಜನ ಈಗಂತೂ ಸಾಕಷ್ಟು ಆಗಿಬಿಟ್ಟಿದ್ದಾರೆ. ಅದು ಯಾವ ಕಲಿಗಾಲ ಹತ್ರ ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ ನನಗೆ. ಎಷ್ಟು ಕೆಟ್ಟದಾಗಿ ಜನ ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಅಷ್ಟು ಪಾಪ ನೆಂಬಿರ್ತಾರೆ, ನೆಂಬಿ ಏನೋ ಒಂದು ವ್ಯವಹಾರ ಮಾಡ್ತಾರೆ. ಆ ವ್ಯವಹಾರನೂ ಲಾಸ್ ಮಾಡಿ ಅವ್ರಿಗೆ ತೊಂದರೆ ಮಾಡಿ ಪಾಪ ಜೀವನದಲ್ಲಿ ಜೀವನ ಬೇಡ ಅನ್ನೋಷ್ಟು ಅವ್ರಿಗೆ ಸಾಕಷ್ಟು ತೊಂದರೆಗಳು ಕೊಟ್ಟಿರ್ತಾರೆ. ಇಂಥದಕ್ಕೆಲ್ಲ ನಾವು ಮತ್ತು ನಮ್ಮ ಕಾರ್ಯಗಳು ಕೂಡ ಸಿದ್ಧ ಆಗಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಮ ಕಾರ್ಯಗಳು ಯಾವುದೂ ಆಗಿರಲ್ಲ. ಇಂಥದಕ್ಕೆಲ್ಲ ಪರಿಹಾರ ಮಾಡ್ಕೋಬೇಕು ಅಂದರೆ ಇಂಥ ಒಂದು ಯಂತ್ರ ನಮ್ಮ ಹತ್ರ ಇರಬೇಕು. ಇಂಥ ಯಂತ್ರ ಇದ್ದಾಗ ಶತ್ರು ಕೂಡ ನಾಶ ಮಾಡ್ಬೋದು, ನಮ್ಮ ಕಾರ್ಯಗಳನ್ನ ಕೂಡ ಸಿದ್ಧಿ ಮಾಡ್ಕೋಬೋದು. ಹಂಗಾಗಿ ಈ ಒಂದು ಯಂತ್ರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಯಂತ್ರನ ನೀವು ಭೋಜಪತ್ರೆಯಲ್ಲಿ ಬರೀಬೇಕು. ಭುಜಪತ್ರೆ ಸಾಮಾನ್ಯ ಗೊತ್ತಿರುತ್ತೆ ಎಲ್ಲರಿಗೂ. ಆ ಭುಜಪತ್ರೆ ಇರುತ್ತೆ, ಆ ಭುಜಪತ್ರೆ ಚೆನ್ನಾಗಿರೋ ತೊಗೋಬೇಕು. ಹೋಲ್ಸಾಗಿರೋದಾಗಲಿ ಅಥವಾ ಹರಿದಿರೋ ಅಂಥದ್ದಾಗಲಿ ಅದೆಲ್ಲ ತೊಗೊಂಡ್ರೆ ಭಿನ್ನ ಆಗಿರುತ್ತೆ. ಹಾಗಾಗಿ ಆ ಥರ ತೊಗೋಬೇಡಿ, ನೀವು ಚೆನ್ನಾಗಿರೋ ತೊಗೊಳ್ರಿ. ಇದ್ರ ಮೇಲೆ ನೀವು ಆ ಭೋಜಪತ್ರೆ ಮೇಲೆ ಏನು ಬರಿಬೇಕಪ್ಪ ಅಂದರೆ, ಗೋರೋಜಿನ, ಕಸ್ತೂರಿ, ಪುನುಗು ಇದನ್ನೆಲ್ಲ ಹಾಕಿ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಅದನ್ನು ಒಂದು ಪೇಸ್ಟ್ ಥರ ಮಾಡಿಕೊಂಡು ಈ ಒಂದು ದಾಳಿಂಬೆ ಕಡ್ಡಿ ಅಥವಾ ಪಾರಿಜಾತ ಗಿಡ ಅಥವಾ ತುಳಸಿ ಕಡ್ಡಿ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕಡ್ಡಿ ನಿಮ್ಗೆ ಯಾವ್ದು ಸಿಗುತ್ತೋ ಅದಾಗುತ್ತೆ. ಯಾವುದು ಸಿಗದಿರೋ ಅಂಥದ್ದೇನೂ ಇಲ್ಲ. ತುಳಸಿ ಕಡ್ಡಿ ಅಂತೂ ಸಾಮಾನ್ಯ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಯಾವುದೂ ಸಿಕ್ಕಿಲ್ಲ ಅಂದರೆ ಅದನ್ನು ತೊಗೋಬೋದು ನೀವು. ಅದನ್ನು ತೊಗೊಂಡು ಈ ಭುಜಪತ್ರ ಮೇಲೆ ಬರಿಬೇಕು. ಅಂದರೆ ಬರಿಬೇಕಾದ್ರೆ ಹುಷಾರಾಗಿ ಬರಿಬೇಕು. ಅದು ಅರ್ಧೋಯ್ತು ಅಂದರೆ ಹೋಗುತ್ತೆ, ಮತ್ತು ಅದು ಯಾವುದೇ ಕೆಲಸಕ್ಕೆ ಬರಲ್ಲ. ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಬರೆದುಬಿಟ್ಟು ಅದನ್ನು ಮಾಮೂಲಿಯಾಗಿ ನೀವು ಅದನ್ನು ಅಷ್ಟವಿದ್ಯಾರ್ಚನೆ ಅಂತ ಹೇಳ್ತೀವಲ್ವ, ಅಥವಾ ಎಲ್ಲ ರೀತಿಯಲ್ಲೂ ಪೂಜೆ ಪುನಸ್ಕಾರ ಮಾಡಿ ಅದಕ್ಕೆ ಒಂದು ವಿಧಿಪೂರ್ವಕವಾಗಿ ಹೂವು, ಒಂದು ನೈವೇದ್ಯ ಎಲ್ಲ ಇಡಬೇಕಾಗುತ್ತೆ. ಸುಮ್ಮನೆ ಬರೆದ್ರೆ ಆಗಲ್ಲ. ನೀವು ಇದು ಬರಿಬೇಕಾದ್ರೆ ಒಂದು ಮಣ್ಣಿನ ದೀಪ ಹಚ್ಚಿಕೋಬೇಕು. ಮಣ್ಣಿನ ದೀಪ ಹಚ್ಚಿಕೊಂಡು 2 ಊದುಬತ್ತಿ ಬೆಳಗಿ, 2 ನಿಮ್ಮ ಮನೆ ದೇವರಿಗೆ 2 ಎಲೆ ಅಡಿಕೆ, 2 ಬಾಳೆಹಣ್ಣು ಇಟ್ಕೋಬೇಕು. ಇಟ್ಕೊಂಡು ಗಣೇಶನ ಪ್ರಾರ್ಥನೆ ಮಾಡಿ, ತದನಂತರ ನಿಮ್ಮ ಕುಲದೇವತರು, ನಂತರ ಇಷ್ಟ ದೇವತೆ ಯಾವುದೇ ಮಾಡಲಿ, ಫಸ್ಟು ಈ ಮೂರನ್ನ ನೀವು ಫಸ್ಟು ಮಾಡ್ಕೋಬೇಕು. ಮೊದಲು ಗಣೇಶ, ತದನಂತರ ನಿಮ್ಮ ಕುಲದೇವರು, ತದನಂತರ ನಿಮ್ಮ ಇಷ್ಟ ದೇವರುಗಳು. ಈ ರೀತಿ ಅವ್ರನ್ನ ಒಂದು ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಕಷ್ಟ ಈ ರೀತಿ ಪರಿಹಾರ ಆಗಬೇಕು, ಈ ರೀತಿ ತೊಂದರೆ ಆಗಿದೆ, ನೀವು ನಿಂತು ನಮಗೆ ಪರಿಹಾರ ಮಾಡಿ ಅಂತೆಲ್ಲ ತಿಳ್ಕೊಂಡು ಈ ಒಂದು ಯಂತ್ರನ ಇದಕ್ಕೆ ಯಾವುದೇ ಮಂತ್ರ ಇಲ್ಲ. ಮಂತ್ರ ಇದ್ದರೆ ನಾನು ಕೊಡ್ತಿದ್ದೆ, ಮಂತ್ರ ಇಲ್ಲ. ನಿಮ್ಗೆ ಆ ರೀತಿ ಮಂತ್ರಗಳು ಅಂದರೆ ಕಳೆದ ನಾನು ಒಂದು ಲಕ್ಷ ಚಾನಲಲ್ಲಿ ನಾನು ಕೆಲವೊಂದು ಈ ರೀತಿ ಇಲ್ಲೋದಕ್ಕೆ ಯಂತ್ರಕ್ಕೆ ಕೆಲವು ಮಂತ್ರ ಇಲ್ದಿರೋದಕ್ಕೆ ಮಂತ್ರ ಕೊಟ್ಟಿದ್ದೀನಿ ನಾನು. ಅದನ್ನು ನೀವು ಫಾಲೋಅಪ್ ಮಾಡ್ಕೋಬೋದು. ಅದನ್ನು ಮಾಡಿದಾಗ ನಿಮಗೆ ಇದು ಸಿಗುತ್ತೆ. ಅದನ್ನು ಮಾಡಿಕೊಂಡು ಇದನ್ನೆಲ್ಲ ಪೂಜೆ ಮಾಡಿಕೊಂಡು, ನಿಮ್ಮ ವೈರಿಗಳು ಯಾರಿದ್ದಾರೆ ಅಂತ ಹೇಳ್ಕೊಂಡು ಅದನ್ನು ತಿಳ್ಕೊಂಡು, ಅವರು ಈ ರೀತಿ ನಮಗೆ ತೊಂದರೆ ಮಾಡಿದ್ದಾರೆ, ಅವರಿಂದ ಆಗದಂಥ ಒಂದು ಶತ್ರು ನಾಶಗಳು ನಮಗೆ ಇಲ್ದಂಗಾಗಲಿ, ಅವರೇನೇ ಮಾಡಿದರು ಅವ್ರಿಗೆ ಅದು ನೋಡ್ಕೊಳ್ಳಿ. ನಮ್ಗೆ ಯಾವುದೇ ತಟ್ಟದು ಬೇಡ. ಅಂದರೆ ನೀವು ಯಾವುದೇ ರೀತಿ ಅವ್ರಿಗೂ ಮೋಸ ಮಾಡಿರಬಾರ್ದು. ನೀವು ಮೋಸ ಮಾಡಿದಾಗ ಅವರು ಮೋಸ ಮಾಡೋದು ತಪ್ಪೇನಿಲ್ಲ. ಅನ್ಯಾಯವಾಗಿ ಮಾಡಿದ್ದಾರೆ ಅಂದರೆ ಮಾತ್ರ ಅದು ನಿಮಗೆ ಪರಿಹಾರ ಆಗುತ್ತೆ. ಅದನ್ನು ತಿಳ್ಕೊಳ್ಳಿ. ಅನ್ಯಾಯ ಮಾಡಿಬಿಟ್ಟು ತಿರ್ಗಿ ಅವರು ಅನ್ಯಾಯ ನನಗೆ ಮಾಡಿದ್ದಾರೆ ಮತ್ತು ನಾನು ಅವ್ರಿಗೆ ಮಾಡ್ತೀನಿ ಅಂದರೆ ಇಲ್ಲ, ಇದು ರಿಪೀಟ್ ನಿಮ್ಗೆ ಮತ್ತೆ ಹೊಡೆಯುತ್ತೆ. ಯಾಕೆ, ಇದನ್ನು ಒಂದು ಧರ್ಮ ಕರ್ಮ ಅನ್ನೋದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನೂ ತೊಂದರೆ ಹೋಗದೆ, ಯಾರ ಸುದ್ದಿಗೂ ಹೋಗದೆ, ನೀವು ಸುಮ್ಮನೆ ಮೈದು ನಿಮ್ಮ ಒಂದು ಜೀವನ ಮಾಡ್ಕೊಳ್ತಾ ಇದ್ದೀರಾ, ಆದರೂ ಬಂದು ಇವು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂಥವ್ರು ಮಾತ್ರ ಮಾಡ್ಕೊಳ್ಳಿ. ಮತ್ತು ಅವ್ರು ಮಾಡಿರೋಂಥದಕ್ಕೆ ಪರಿಹಾರ ಮಾಡಿಕೊಡ್ರಿ. ಮತ್ತು ಅಶತ್ರು ನಾಶ ಆಗಬೇಕು ಅಂದರೂ ಕೂಡ ಇದೆಲ್ಲದಕ್ಕೂ ಇದು ಸಕಲ ಸಾರ್ಯಸಿದ್ಧಿ ವೈರಿನಾಶಕ ಯಂತ್ರ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡಿ ಇದನ್ನು ಬರ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೊಂಡು ನೀವು ಇದನ್ನು ಪುರುಷರಾದರೆ ಬಲ ಕೈಗೆ ಅಂದರೆ ತೋಳಿಗೆ, ಬಲ ತೋಳಿಗೆ ಕಟ್ಕೋಬೇಕಾಗುತ್ತೆ. ಹೆಣ್ಣು ಮಕ್ಕಳಾದರೆ ಎಡ ತೋಳಿಗೆ ಕಟ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಮತ್ತು ಅವಾಗ ಇದಕ್ಕೆ ಒಂದು ಊದುಬತ್ತಿ ಅಥವಾ ಒಂದು ಸಾಂಬ್ರಾಣಿ ಇದನ್ನೆಲ್ಲ ಸ್ವಲ್ಪ ಕೊಡಬೇಕಾಗುತ್ತೆ. ಇದನ್ನು ಕಟ್ಕೊಳ್ಳೋಕೆ ಮುಂಚೆ ಸಾಂಬ್ರಾಣಿ ಇದಕ್ಕೆ ಜಾಸ್ತಿ ಕೊಡಬೇಕು. ಸಾಂಬ್ರಾಣಿ ಕೊಟ್ಟು
ಮತ್ತು ನಿಮ್ಮ ಮನೆ ದೇವ್ರ ಹತ್ರ ಅಥವಾ ಕುಲದೇವರ ಹತ್ರ ಇದನ್ನು ಇಟ್ಟು ತದನಂತರ ನೀವು ಕಟ್ಕೋಬೇಕು. ಇದನ್ನು ಕಟ್ಕೊಳ್ಳೋ ಒಂದು ಸಮಯ ಕೂಡ ನಿಮಗೆ ಸಂಜೆ ಮೇಲೆ ಕಟ್ಕೋಬೇಕು. ಮತ್ತು ಮಾಡಬೇಕಾದ್ರೆ ದಿಕ್ಕು ಬಂದು ಕೇಳ್ತೀರಾ, ಆ ದಿಕ್ಕು ಕೂಡ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇರಬೇಕು. ಮಾಡಬೇಕಾದ್ರೆ ಇದನ್ನು ಪೂರ್ವಕ್ಕೆ ಕೂತಿರಬೇಕು ಅಥವಾ ಉತ್ತರಕ್ಕೆ ಕೂತಿರಬೇಕು. ಇದನ್ನು ಆ ರೀತಿ ಮಾಡ್ಕೊಳ್ಳಿ. ಇದನ್ನು ಹೇಳಿದ್ದೀನಲ್ವ ಈ ರೀತಿ. ಮತ್ತು ಇದು ಕೆಲವೊಂದು ವಸ್ತುಗಳು ಕೂಡ ಹೇಳಿದ್ದೀನಿ. ಇದನ್ನೆಲ್ಲ ಕಲಸಿ ಇದನ್ನು ಮಾಡಿ. ಮತ್ತು ಗೋರೋಜಿನ ಕೂಡ ಒರಿಜಿನಲ್ ಆಗಿರಬೇಕು. ಅದನ್ನು ಯಾವುದೋ ಎಲ್ಲೋ ಅಂಗಡೀಲಿ ಸಿಕ್ತು ಅಂದರೆ ಅದು ಕೆಲಸ ಆಗಲ್ಲ. ಅದು ತಿಳ್ಕೊಳ್ಳಿ. ಫಸ್ಟು ನಿಮ್ಮ ಮನಸ್ಸಲ್ಲಿ ಅದನ್ನು ನೋಡ್ಕೋಬೇಕು ನೀವು. ನಮ್ಗೆ ಏನೇನು ಸಿಗುತ್ತೆ ಒರಿಜಿನಲ್ ಸಿಕ್ಕಿದ್ರೆ ಮಾತ್ರ ಮಾಡಿ. ಸುಮ್ಮನೆ ಅಂಗಡೀಲಿ ಯಾವುದೋ ಗ್ರಂಥಿ 50-60 ರೂಪಾಯಿ ಕೊಟ್ಟು ತಂದುಬಿಟ್ಟು ಮಾಡಿದ್ರೆ ಅದು ಯಾವುದೂ ಕೆಲಸ ಆಗಲ್ಲ. ಸುಮ್ಮನೆ ಸಮಯ ವೇಸ್ಟು, ನೀವು ಮಾಡ್ಕೊಂಡಿದ್ದು ಕೂಡ ವೇಸ್ಟು. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಮತ್ತು ಕಸ್ತೂರಿನೂ ಅಷ್ಟೇ. ಈ ಕಸ್ತೂರಿ ಅಂದ್ರೂ ಕೂಡ ಕಾಸ್ಟ್ಲಿ ಇದೆ, ಇದು ಕೂಡ ಕಾಸ್ಟ್ಲಿ ಇದೆ. ಅದು ಯಾರಾದರೂ ಇಟ್ಟಿರೋರ ಹತ್ರ ಏನಾದರೂ ನೀವು ತಗೊಂಡು ಮಾಡ್ಬೋದು. ಇಲ್ಲ ಬೇರೆಯವ್ರು ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಮ ಹತ್ರ ಇದ್ದರೆ ನೀವು ಅದನ್ನು ತಯಾರು ಮಾಡ್ಕೋಬೋದು. ಯಾಕೆಂದರೆ ಇಲ್ಲಿ ವಸ್ತುಗಳೇ ಮುಖ್ಯ. ನೀವು ಮಾಡೋದಕ್ಕಿಂತ ವಸ್ತುಗಳು ಇಂಥವೆಲ್ಲ ಹಾಕಿದಾಗಲೇ ಅದು ಇರೋದು. ಮತ್ತು ಪುನುಗು ಕೂಡ ಸಾಕಷ್ಟು ರೈಟ್ ಇದೆ. ಅದು ಕೂಡ ಇದ್ದವ್ರು ಹತ್ತವ್ರ ಹತ್ರ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇರೋರು ಮಾಡ್ಕೊಳ್ಳಿ, ಇಲ್ದಿರೋರು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಹಾಗಾಗಿ ಈ ಒಂದು ಶತ್ರುನಾಶಕ್ಕೆ ಮತ್ತು ನಿಮ್ಮ ಸಕಲ ಕಾರ್ಯಗಳು ಕೂಡ ಸಿದ್ಧಿ ಆಗುವಂಥದ್ದಕ್ಕೆ, ಎಲ್ಲ ಕಾರ್ಯಗಳು ಆಗ್ತಾ ಎಲ್ಲ ಕಡೆಯಿಂದ ಅನ್ನೋದು ಫೇಲ್ಡ್ ಆಗ್ತಾ ಇದೆ. ಇನ್ನು ಮುಂದೆ ನಮ್ಮ ಕಾರ್ಯಗಳು ಆಗಬೇಕು, ಯಾವ ಕೈ ಹಾಕಿದ್ರೂ ಸಕ್ಸಸ್ ಇಲ್ಲ, ನಮಗೆ ಎಲ್ಲ ಲಾಸ್ ಅಂತ ಬರ್ತಾ ಇದೆ ಅಂದಾಗ ಇಂಥದ್ದನ್ನ ಒಂದು ಮಾಡಿಕೊಂಡಾಗ ಮತ್ತು ನಿಮಗೆ ಇದರಿಂದ ಒಂದು ಧೈರ್ಯ ಕೂಡ ಬರುತ್ತೆ. ಕೆಲವ್ರಿಗೂ ಭಯ ಒಬ್ರ ಹತ್ರ ಮಾತಾಡೋಕ್ಕೆ ಭಯ, ಆ ರೀತಿ ಅದಕ್ಕೆಲ್ಲ ಇದು ಒಂದು ಅದ್ಭುತವಾದಂಥ ಸಂಜೀವಿನಿ ಅಂತಲೇ ಹೇಳಬೇಕು. ನಿಮಗೆ ಧೈರ್ಯ ಕೊಡೋ ಅಂಥದ್ದು ಮತ್ತು ಒಂದು ಕಾರ್ಯಸಿದ್ಧಿ ಆಗೋದು, ವೈರಿನಾಶಕ್ಕೆ ಇರ್ಬೋದು, ಇದೆಲ್ಲ ಸರ್ವ ಕಾರ್ಯಕ್ಕೂ ಬರುವಂಥ ಅದ್ಭುತವಾದಂಥ ಒಂದು ಈ ಮಂತ್ರ. ಇದನ್ನು ಸಿದ್ಧಿ ಮಾಡಿಕೊಂಡು ನೀವು ಧಾರಣೆ ಮಾಡಿ ಬಂದವಂಥವ್ರಿಗೆ ಬೇಕು, ಅವರು ಕಷ್ಟ ಇರೋವಂಥವ್ರಿಗೆ ನೀವು ಕೊಡಿ ಮಾಡಿ ಅಂತ ಕೂಡ ಹೇಳ್ತಾ, ಇದನ್ನು ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಅವರು ಕೂಡ ಬೇರೆಯವರಿಗೆ ಇದನ್ನು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಗೊತ್ತಿಲ್ಲದಿರೋ ಪಾಪ ಮಾಡ್ಕೊಂಡು ಅವ್ರ ಕಷ್ಟ ಅವರು ಪರಿಹಾರ ಮಾಡ್ಕೊಳ್ತಾರೆ. ಯಾಕಿರೋರು ಇಲ್ತಾರೆ, ಇಲ್ದಿರೋರು ಇರ್ತಾರೆ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ನಿಮಗೆ ಇನ್ನೂ ಇದರಿಂದ ಬೇರೆ ವಿಷಯಗಳು ನಿಮಗೆ ಬೇಕು ಅಂದರೆ ಲಕ್ಷ ಚಾನಲ್ಲು ಅಂತ ಇದೆ, ಆ ಚಾನಲಲ್ಲಿ ಕೂಡ ನೀವು ಇದನ್ನು ನೋಡ್ಕೋಬೋದು ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.